ನಾನು ಆರ್ ಚಂದ್ರಮೌಳೀಶ್ವರನ್, ಚೆನ್ನೈನ ಡ್ಲಾಗ್ ಟೆಕ್ನಾಲಜೀಸ್ನಿಂದ. ಈ ವಿಡಿಯೋದಲ್ಲಿ ನಾವು 10 ಲೀಟರ್ ನೀರು ಸಂಕಲನ 8 ಮಿಲಿ ಲಾಂಸಿಡಿ ಅಂದರೆ ಲಾಂಸಿಡಿ ನೀರಿನ ಮಿಶ್ರಣವನ್ನು ಹೇಗೆ ಮಾಡಬೇಕೆಂದು ನೋಡಲಿದ್ದೇವೆ. ಇದು 15 ಮಿಲಿ ಅಳತೆಯ ಕಪ್. ನಾವು 8 ಮಿಲಿ ತೆಗೆದುಕೊಳ್ಳಬಹುದು. ಒಂದು ದೊಡ್ಡ ಪ್ಲಾಸ್ಟಿಕ್ ಸಂಪೂರ್ಣವಾಗಿ ಖಾಲಿ ಬಕೆಟ್ ತೆಗೆದುಕೊಳ್ಳಿ. ಮೊದಲು ಈ ಬಕೆಟ್ನಲ್ಲಿ 10 ಲೀಟರ್ ನೀರು ತೆಗೆದುಕೊಳ್ಳಿ. ಲಾಂಸಿಡಿ ಬಾಟಲಿಯನ್ನು ಒಮ್ಮೆ ಅಲ್ಲಾಡಿಸಿ. 15 ಮಿಲಿ ಅಳತೆಯ ಕಪ್ನಲ್ಲಿ ನಿಖರವಾಗಿ 8 ಮಿಲಿ ಲಾಂಸಿಡಿ ತೆಗೆದುಕೊಳ್ಳಿ. 8 ಮಿಲಿ ಲಾಂಸಿಡಿ ತೆಗೆದುಕೊಳ್ಳಿ. ಬಕೆಟ್ನಲ್ಲಿ ಈ 8 ಮಿಲಿ ಲಾಂಸಿಡಿಯನ್ನು 10 ಲೀಟರ್ ನೀರಿಗೆ ಸೇರಿಸಿ. ಲಾಂಸಿಡಿ ಬಾಟಲಿಯನ್ನು ಮುಚ್ಚಿ. ಅಳತೆಯ ಕಪ್ ಅನ್ನು 1 ಲೀಟರ್ ಬಾಟಲಿಯ ಮೇಲೆ ಇರಿಸಿ. ನೀರು ಅಳತೆ ಮಾಡುವ ಕಪ್ ಅಥವಾ ಲಾಂಸಿಡಿಯನ್ನು ಮುಟ್ಟಬಾರದು. ಅವರನ್ನು ದೂರವಿಡಿ. ಈಗ 1 ನಿಮಿಷದಲ್ಲಿ ಕೈಯಿಂದ 2 ಬಾರಿ ಮಾತ್ರ ಮಿಶ್ರಣ ಮಾಡಿ. ಈ ವಿಡಿಯೋದಲ್ಲಿ ತೋರಿಸಿರುವಂತೆ 2 ಬಾರಿ ಮಾತ್ರ ಮಿಶ್ರಣ ಮಾಡಿ. ನಾನು ಅದನ್ನು ಹೇಗೆ ಮಿಶ್ರಣ ಮಾಡುತ್ತಿದ್ದೇನೆ ಎಂದು ನೋಡಿ. 1 2 ಅಷ್ಟೇ. ಈಗ 10 ಲೀಟರ್ ಲಾಂಸಿಡಿ ನೀರಿನ ಮಿಶ್ರಣವನ್ನು ಸಿಂಪಡಿಸಲು ಸಿದ್ಧವಾಗಿದೆ. ಈ 10 ಲೀಟರ್ ಅನ್ನು ಸುಮಾರು 4400 ಚದರ ಅಡಿ ವಿಸ್ತೀರ್ಣದ ಬೆಳೆಗಳಿಗೆ ಸಿಂಪಡಿಸಬಹುದು, ಅಥವಾ ಮರಗಳ ಬೇರುಗಳಿಗೆ ಅನ್ವಯಿಸಬಹುದು, ಅಥವಾ ಇದನ್ನು 15 ಲೀಟರ್ ಕೃಷಿ ತ್ಯಾಜ್ಯವನ್ನು 25 ಲೀಟರ್ ಬಕೆಟ್ನಲ್ಲಿ ಬೆರೆಸಿ ತ್ವರಿತ ಘನ ಸಾವಯವ ಗೊಬ್ಬರ ಮಿಶ್ರಣ ಐಸೋಮನ್ನು ತಯಾರಿಸಬಹುದು. ಮತ್ತೆ 10 ಲೀಟರ್ ಲಾಂಸಿಡಿ ನೀರಿನ ಮಿಶ್ರಣವನ್ನು ತಯಾರಿಸಲು ಖಾಲಿ ಬಕೆಟ್ ಉಲ್ಟಾವನ್ನು 5 ರಿಂದ 10 ಸೆಕೆಂಡುಗಳ ಕಾಲ ತಲೆಕೆಳಗಾಗಿ ಇರಿಸಿ ಮತ್ತು ಮತ್ತೆ 10 ಲೀಟರ್ ನೀರನ್ನು ತೆಗೆದುಕೊಂಡು 8 ಮಿಲಿಲೀಟರ್ ಲಾಂಸಿಡಿ ಸೇರಿಸಿ ಮತ್ತು ನೀವು 10 ಲೀಟರ್ ಲಾಂಸಿಡಿ ನೀರಿನ ಮಿಶ್ರಣವನ್ನು ತಯಾರಿಸಬಹುದು. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.